ಇತ್ತೀಚೆಗೆ ಸುರಿಯುತ್ತಿರುವಂತಹ ಮುಂಗಾರು ಮಳೆಯ ಆರ್ಭಟಕ್ಕೆ ತೇವಾಂಶ ಹೆಚ್ಚಾಗಿ ಟೊಮೊಟೊಗೆ ಚುಕ್ಕಿ ರೋಗ, ಬಿಂಗಿ ರೋಗ ಮತ್ತೆ ಹೂವಿಗೆ ಸಂಪೂರ್ಣವಾಗಿ ಚುಕ್ಕಿ ರೋಗ ಬಂದಿರೋದ್ರಿಂದ ಈ ಒಂದು ತೋಟದಲ್ಲಿಯೇ ಬೆಳೆ ಸಂಪೂರ್ಣವಾಗಿ ನಾಶವಾಗುವ ಜೊತೆಗೆ ಮಾರುಕಟ್ಟೆಯಲ್ಲಿ ಟೊಮೊಟೊಗೂ ಬೆಲೆ ಇಲ್ಲ, ಹೂವಿನ ಕೇಳೋರೇ ಇಲ್ಲ. ರೋಸ್ ಇರ್ಬೋದು, ಶಾಮಂತಿ ಇರ್ಬೋದು, ಚೆಂಡು ಹೂವು ಇರ್ಬೋದು. ಇವತ್ತು ರೈತನ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಹೂ ಬೆಳೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ತೋಟದಲ್ಲೇ ಕೊಳೆಯುವ ಜೊತೆಗೆ ಆ ಕೂಲಿಯನ್ನು ಕೊಟ್ಟು ಕಿತ್ತುಕೊಂಡು ಬಂದಂತಹ ಈ ಹೂವನ್ನು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ರಸ್ತೆಯಲ್ಲಿ ಸುರಿಯುತ್ತಾ ಇರುವುದರಿಂದ ನಾವು ಇವತ್ತು ಮುಳಬಾಗಿಲು ತೋಟಗಾರಿಕೆಯ ಸಹಾಯಕ ನಿರ್ದೇಶಕರಾದ ರವಿಕುಮಾರ್ ಸರ್ ಅನ್ನುವಂಥ ಸಿಬ್ಬಂದಿಯನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ಮುಳಬಾಗಿಲು ತಾಲೂಕೆಲ್ಲ ಜಿಲ್ಲಾದ್ಯಂತ ಇವತ್ತು ಬೆಳೆ ಕುಸಿತದಿಂದ ಕಂಗಾಲಾಗಿರುವ ಹೂ ಬೆಳೆಗಾರರ ಮತ್ತು ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಪ್ರತಿ ಕೆಜಿಗೆ 20 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತರ ರಕ್ಷಣೆಗೆ ನಿಲ್ಲಬೇಕೆಂತೇಳಿ ನಾಣ್ಯ ತೋಟಗಾರಿಕೆ ಮತ್ತು ಕೃಷಿ ಸಚಿವರನ್ನು ತೋಟಗಾರಿಕೆ ಅಧಿಕಾರಿಗಳ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ.